ಹಾಯ್ ಹೆಲೋ ಎವ್ರಿಬಡಿ ಸುಮುಖ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 9th ಮತ್ತು 10th ಜಾನ್ವರಿಗೆ ಸಂಬಂಧಿಸಿದ ಡೈಲಿ ನ್ಯೂಸ್ MCQs ಹಾಗೂ ಯಾರೆಲ್ಲ ನಮ್ಮ ಈ ಚಾನೆಲ್ ಅನ್ನು ಪ್ರಥಮ ಬಾರಿಗೆ ವೀಕ್ಷಿಸ್ತಾ ಇದ್ದೀರಾ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇದು ಕಳೆದ ಜಾನ್ವರಿಗೆ ಅಂದರೆ ಕಳೆದ ವಿಡಿಯೋಗೆ ಸಂಬಂಧಿಸಿದ 7th ಮತ್ತು 8th ಜಾನ್ವರಿ 2022ಗೆ ಸಂಬಂಧಿಸಿದ ಕ್ವೆಶ್ಚನ್ಸ್ನ ಡಿಸ್ಕಷನ್ಸ್. ಅದರಲ್ಲಿ ಪ್ರಥಮ ಕ್ವೆಶ್ಚನ್ ಹೀಗಿದೆ: ವಿಚ್ ಬುಕ್ ಹ್ಯಾಸ್ ಡೀಟೇಲ್ಸ್ ಅಬೌಟ್ ದ ಸೆಕ್ಯೂರಿಟಿ ಗಿವನ್ ಟು ದ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದಿಯರ್ ಫ್ಯಾಮಿಲೀಸ್? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಬ್ಲೂ ಬುಕ್. ಹಾಗೆಯೇ ವಿಚ್ ವಿಲೇಜ್ ಪಂಚಾಯತ್ ಇನ್ ಸೌತ್ ಝೋನ್ ಹ್ಯಾಸ್ ವನ್ ದ ಫಸ್ಟ್ ಪ್ರೈಸ್ ಇನ್ 2020 ನ್ಯಾಷನಲ್ ವಾಟರ್ ಅವಾರ್ಡ್ಸ್? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಯಲರಾಂಪುರ ಪಂಚಾಯತ್, ತುಮಕೂರು ಡಿಸ್ಟ್ರಿಕ್ಟ್, ಕರ್ನಾಟಕ. ಹಾಗೂ ಥರ್ಡ್ ಕ್ವೆಶ್ಚನ್: which are the 5 countries that have not signed the treaty on the non-proliferation of nuclear weapons? So ಇದಕ್ಕೆ ಕರೆಕ್ಟ್ ಉತ್ತರ ಇಂಡಿಯಾ, ಪಾಕಿಸ್ತಾನ್, ಇಸ್ರೇಲ್, ನಾರ್ತ್ ಕೊರಿಯಾ ಆ್ಯಂಡ್ ಸೌತ್ ಸುಡಾನ್. ಸೊ ಸೂಪರ್ ಸ್ಟೂಡೆಂಟ್ಸ್, ಯಾಕಂದರೆ ಹೆಚ್ಚಿನವರು ಇದಕ್ಕೆ ನೀವೆಲ್ಲ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಾ. ಸೊ ವೆರಿ ಗುಡ್, ಕೀಪ್ ಇಟ್ ಅಪ್ ಆ್ಯಂಡ್ ವಿ ಶಾಲ್ ಕಂಟಿನ್ಯೂ ದ ಕ್ಲಾಸ್. ಸೊ ಇದು ಇವತ್ತಿನ ಮೊದಲನೇ ಪ್ರಶ್ನೆ. ಒರಾಂಗ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ವೆರಿ ಸಿಂಪಲ್ ಕ್ವೆಶ್ಚನ್, ಬಟ್ ಇದು ಯಾತಕ್ಕೆ ಸಂಬಂಧ ಅಂತ ಹೇಳಿ ನಮ್ಮ ಮುಂದಿನ ವಿಡಿಯೋದಲ್ಲಿರುವಂಥ ವಿಶ್ಲೇಷಣೆಯನ್ನು ನಿಮಗೆ ನೋಡುವಾಗ ನಿಮಗೆ ಗೊತ್ತಾಗುತ್ತೆ. ಒರಾಂಗ್ ನ್ಯಾಷನಲ್ ಪಾರ್ಕ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಅಸ್ಸಾಂ. ಸೊ ಇದರ ಬಗ್ಗೆ ತಿಳ್ಕೊಳ್ಳುವ ಮುಂಚೆ ಈ ಒರಾಂಗ್ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡುವ. ಇದು ಅಸ್ಸಾಂನ ದರಾಂಗ್ ಮತ್ತು ಸೋನಿಟ್ಪುರ್ ಜಿಲ್ಲೆಯಲ್ಲಿ ಒಳಪಡುವಂಥ ನಮ್ಮ ಬ್ರಹ್ಮಪುತ್ರ ನದಿಯ ಉತ್ತರ ದಡದಲ್ಲಿರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ. ಅದರ ಹೆಸರೇ ಒರಾಂಗ್ ರಾಷ್ಟ್ರೀಯ ಉದ್ಯಾನವನ. ಇದು ವನ್ಯಜೀವಿ ಅಭಯಾರಣ್ಯ ಅಂತ ಹೇಳಿ ಮೊದಲಿಗೆ 1985ರಲ್ಲಿ ಅದು ಡಿಕ್ಲೇರ್ ಆಗಿತ್ತು. ಆದರೆ 1999ರಲ್ಲಿ ಅದನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಅದನ್ನು ಡಿಕ್ಲೇರ್ ಮಾಡ್ತಾರೆ. ಹಾಗೂ ಇದು ನಮ್ಮ ದೇಶದ 49ನೇ ಹುಲಿ ಮೀಸಲು ಪ್ರದೇಶ ಕೂಡ ಹೌದು. ಹಾಗಂತ ಇದು 2016ನಲ್ಲಿ ಡಿಕ್ಲೇರ್ ಆಗಿರುವಂಥದ್ದು. ಓಕೆ, ಸೊ ಮೊದಲನೇದಾಗಿ ಇದು ವನ್ಯಜೀವಿ ಅಭಯಾರಣ್ಯ ಅಂತ ಹೇಳಿ ಅದನ್ನು ಗುರುತಿಸಿಕೊಂಡ್ರು. ಆ ನಂತರ ಇದನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಅಪ್ಗ್ರೇಡ್ ಮಾಡಿದ್ರು 1999ನಲ್ಲಿ. ಹಾಗೂ ಅದರ ಜೊತೆಯಲ್ಲಿ ಇದು ಈಗ ಹುಲಿ ಮೀಸಲು ಪ್ರದೇಶ ಅಂತ ಕೂಡ ಅದು ಗುರುತಿಸಿಕೊಂಡಿದೆ. 49ನೇ ಹುಲಿ ಮೀಸಲು ಪ್ರದೇಶ ನಮ್ಮ ದೇಶದ್ದು 2016ರಲ್ಲಿ ಅದು ಅಧಿಸೂಚನೆ ಅನ್ವಯ ಅದು ಗುರುತಿಸಿಕೊಂಡಿದೆ. ಇದನ್ನು ನಮ್ಮ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇದೆಯಲ್ಲ, ಅದು ಇದನ್ನು ಮಿನಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿದ್ರೆ ಅಸ್ಸಾಂನಲ್ಲಿ ಬಹಳಷ್ಟು ಹೆಸರುವಾಸಿಯಾದಂಥ ಒಂದು ರಾಷ್ಟ್ರೀಯ ಉದ್ಯಾನವನ. ಈ ಒರಾಂಗ್ ನ್ಯಾಷನಲ್ ಪಾರ್ಕ್ ಅನ್ನು ಮಿನಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರೆಸ್ಕೊಳ್ತಾರೆ. ಯಾಕಂದ್ರೆ ಇದಕ್ಕೆ ಕಾರಣ ಇಷ್ಟೇ, ಅಲ್ಲಿರುವಂತಹ ಒಂದು ಮಾರ್ಷ್ ಇರ್ಬೋದು ಅಥವಾ ಈ ಜೌಗು ಭೂಮಿ ಇರ್ಬೋದು, ಅಲ್ಲಿರುವಂತಹ ಒಂದು ಟೊಪೋಗ್ರಫಿ ಇರ್ಬೋದು, ಅದು ನಮ್ಮ ಈ ಕಾಜಿರಂಗಗೆ ತುಂಬಾನೇ ಸಿಮಿಲಾರಿಟಿ ಇರುವ ಕಾರಣ, ಸಿಮಿಲರ್ ಲ್ಯಾಂಡ್ಸ್ಕೇಪ್ ಇರುವ ಕಾರಣ ಈ ಒರಾಂಗ್ ರಾಷ್ಟ್ರೀಯ ಉದ್ಯಾನವನವನ್ನು ಕಾಜಿರಂಗ, ಮಿನಿ ಕಾಜಿರಂಗ ರಾಷ್ಟ್ರೀಯ ಪಾರ್ಕ್ ಉದ್ಯಾನವನ ಅಂತ ಹೇಳಿ ಕೂಡ ಕರೀತಾರೆ. ಹಾಗೂ ಈ ಒಂದು ಒರಾಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಕೊಂಬಿನ ಘೇಂಡಾಮೃಗ ಇದೆಯಲ್ಲ, ಒನ್ ಹಾರ್ನ್ ರೈನೋಸರಸ್, ಅದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿವೆ. ಹಾಗೂ ಇತ್ತೀಚೆಗೆ ಕಮ್ಲಾಂಗ್, ಅರುಣಾಚಲ್ ಪ್ರದೇಶದಲ್ಲಿ ಕಮ್ಲಾಂಗ್ ಟೈಗರ್ ರಿಸರ್ವ್ ಅಂತ ಹೇಳಿಬಿಟ್ಟು ಕೂಡ 50ನೇ ಟೈಗರ್ ರಿಸರ್ವ್ ಅಂತ ಹೇಳಿ ಗುರುತಿಸಿಕೊಂಡಿದೆ. ಇದನ್ನು ನಾನು ಹೇಳಿರುವಂಥ ಉದ್ದೇಶ ಇಷ್ಟೇ, 49ನೇ ಟೈಗರ್ ರಿಸರ್ವ್ ಆಗಿ ನಮ್ಮ ಒರಾಂಗ್ ನ್ಯಾಷನಲ್ ಪಾರ್ಕ್, ಅಸ್ಸಾಂನ ಒರಾಂಗ್ ನ್ಯಾಷನಲ್ ಪಾರ್ಕ್ ಗುರುತಿಸಿಕೊಂಡಿದ್ರೆ 50ನೇ ಲೇಟೆಸ್ಟ್ ಆಗಿ ಗುರುತಿಸಿಕೊಂಡಿರುವುದು ಯಾವುದು ಅಂತ ಹೇಳಿದ್ರೆ ಕಮ್ಲಾಂಗ್ ಟೈಗರ್ ರಿಸರ್ವ್. ಇದು ಅರುಣಾಚಲ್ ಪ್ರದೇಶದಲ್ಲಿ ಇರುವಂಥದ್ದು. ಈಗ ಇದು ಉದ್ದೇಶ ಯಾಕೆ ನಾವು ಈ ಪ್ರಶ್ನೆಯಲ್ಲಿ ಹಾಕೊಂಡಿರುವಂಥದ್ದು? ಯಾಕಂದ್ರೆ ಅಸ್ಸಾಂನಲ್ಲಿರುವಂತಹ ಈ ಒರಾಂಗ್ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಇದನ್ನು ಅದರ 3ರಷ್ಟು ಅದರ ವ್ಯಾಪ್ತಿಗೆ ಹೆಚ್ಚುವರಿಯಾಗಿ ಅದನ್ನು ವಿಸ್ತರಿಸಲಿಕ್ಕಿದ್ದಾರೆ. ಇಟ್ ಇಸ್ ಗೋಯಿಂಗ್ ಟು ಬಿ ಎಕ್ಸ್ಪಾಂಡೆಡ್ ಟು ಮೋರ್ ದನ್ ಥ್ರೈಸ್ ಇಟ್ಸ್ ಎಕ್ಸಿಸ್ಟಿಂಗ್ ಸೈಜ್. ಯಾತಕ್ಕೋಸ್ಕರ ಅದನ್ನು ಈ ರೀತಿಯಾಗಿ ಇದರ ವ್ಯಾಪ್ತಿಯನ್ನು ಹೆಚ್ಚಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಡಾಲ್ಫಿನ್ಗಳು, ಆಮೆಗಳು, ಟರ್ಟಲ್ಸ್ಗಳು, ಗಾರಿಯಾಲ್ಸ್ಗಳು ಇವೆಲ್ಲವನ್ನು ಕೂಡ ಅಂದ್ರೆ ಬ್ರಹ್ಮಪುತ್ರ ನದಿ ವ್ಯವಸ್ಥೆಯಲ್ಲಿರುವಂಥ ಈ ಹೆಚ್ಚುವರಿಯಾಗಿರುವಂಥ ಒಂದು ಜಲಪ್ರಭೇದಗಳನ್ನು ಕೂಡ ಇನ್ವಾಲ್ವ್ ಮಾಡಲಿಕ್ಕೆ, ಈ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಅದಕ್ಕೆ ಸೂಕ್ತ ರೀತಿಯಲ್ಲಿ ಸಂರಕ್ಷಣೆ ಕೊಡಲಿಕ್ಕೆ ಈ ಒಂದು ಒರಾಂಗ್ ರಾಷ್ಟ್ರೀಯ ಉದ್ಯಾನವನವನ್ನು ಅದರ ವ್ಯಾಪ್ತಿಯನ್ನು ವಿಸ್ತರಿಸಲಿಕ್ಕಿದ್ದಾರೆ. ಓಕೆ, ಸೊ ಅಸ್ಸಾಂ ಸರ್ಕಾರ ಇದಕ್ಕೆ ಸಂಬಂಧಿಸಿದ ಹಾಗೆ ಅಧಿಸೂಚನೆಯನ್ನು ಜನವರಿ 3, 2020ಗೆ ಆಲ್ರೆಡಿ ಆಗಿ ಹೊರಡಿಸಿದೆ.
So for adding 20.32 square kilometer, 200.32 square kilometer to the 78.82 square kilometer Orang National Park. So Orang ರಾಷ್ಟ್ರೀಯ ಉದ್ಯಾನವನದ್ದು ಇದರ ವ್ಯಾಪ್ತಿ ಒರಿಜಿನಲ್ ವ್ಯಾಪ್ತಿ ಇರುವಂತದ್ದು 78.82 ಸ್ಕ್ವೇರ್ ಕಿಲೋಮೀಟರ್, ಚದರ ಕಿಲೋಮೀಟರ್, 28.82. ಆದರೆ ಈಗ ಇದಕ್ಕೆ ಹೆಚ್ಚುವರಿಯಾಗಿ 200.32 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶವನ್ನು ಆಡ್ ಮಾಡ್ಲಿಕ್ಕಿದ್ದಾರೆ. ಓಕೆ, ಸೊ ಅದು ನ್ಯೂಸ್ ಇರುವ ಕಾರಣ ಅರಾಂಗ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಮತ್ತು ಅದರ ವಿಶೇಷತೆಗಳು ಏನು, ಯಾತಕ್ಕೋಸ್ಕರ ಇದರ ವ್ಯಾಪ್ತಿಯನ್ನು ಹೆಚ್ಚುವರಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂತಹ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಈ ಪ್ರಶ್ನೆಯನ್ನು ನಾವು ಹಾಕೊಂಡಿದ್ದೇವೆ. ಹಾಗೆ ಅಸ್ಸಾಂನಲ್ಲಿರುವಂತಹ ಬೇರೆ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಹೇಳಿದ್ರೆ ಕಾಜಿರಂಗ, ಮಾನಸ್, ನಾಮೇರಿ, ಡಿಬ್ರು ಸೈಖೋವಾ, ರಾಯ್ಮೋನಾ, ಡೆಹಿಂಗ್ ಪಾಟ್ಕಾಯ್, ಸೊ ಇವೆಲ್ಲ ಅಲ್ಲಿಯ ಬೇರೆ ರಾಷ್ಟ್ರೀಯ ಉದ್ಯಾನವನಗಳು. ಈಗ ನಮ್ಮ ಎರಡನೇ ಪ್ರಶ್ನೆ, ಪ್ರವಾಸಿ ಭಾರತೀಯ ದಿವಸ್ is a celebratory day or is celebratory day observed since which year? ಪ್ರವಾಸಿ ಭಾರತೀಯ ದಿವಸನ್ನು ಯಾವ ವರ್ಷದಿಂದ ಆಚರಿಸಲಾಗ್ತಾ ಇದೆ ಅಂತ ಹೇಳುವಂತ ಪ್ರಶ್ನೆಗೆ, ಸೊ ಇಟ್ ಈಸ್ ಬೀನ್ ಸೆಲೆಬ್ರೇಟೆಡ್ ಸಿನ್ಸ್ 2003. ಓಕೆ, ಸೊ ಪ್ರವಾಸಿ ಭಾರತೀಯ ದಿವಸ್ ಅಂತ ಹೇಳಿದ್ರೆ 2003ರಿಂದ 9ನೇ ಜನವರಿಗೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಇದನ್ನು ಆಚರಿಸ್ತಾ ಇದ್ದೇವೆ. ಸೊ ಹೊರ ದೇಶದಲ್ಲಿ ನಮ್ಮ ಭಾರತೀಯ ಮೂಲ ನಿವಾಸಿಗಳು ಕೊಟ್ಟಂತ ಒಂದು ಕಾಣಿಕೆಗೆ ಅನುಗುಣವಾಗಿ ಅಥವಾ ಅವರ ಕಾಂಟ್ರಿಬ್ಯೂಷನ್ಸ್ಗೆ ಅನುಗುಣವಾಗಿ ವಿಶೇಷವಾಗಿ ಈ ದಿನವನ್ನು ಆಚರಿಸುವಂಥದ್ದು. ಹಾಗೂ ಈ ಐತಿಹಾಸಿಕ ಹಿನ್ನೆಲೆ ಈ 9ನೇ ಜನವರಿ ಯಾಕೆ ಅಂತ ಹೇಳಿದ್ರೆ, ಈ ದಿನದಂದೇ ಮಹಾತ್ಮ ಗಾಂಧಿಯವರು ಕೂಡ ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಅಂದ್ರೆ ಮುಂಬೈಗೆ 9ನೇ ಜನವರಿ 1915ಕ್ಕೆ ಅವರು ಮರಳಿ ಬಂದಿರುವಂಥದ್ದು. ಗಾಂಧಿಯವರು ಸೌತ್ ಆಫ್ರಿಕಾಗೆ 1893ಕ್ಕೆ ಅವರು ವಕೀಲಿಗಿರಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಿರ್ತಾರೆ. ಬಟ್ 1950 ನಿಮಗೆ ಸೌತ್ ಆಫ್ರಿಕಾದಲ್ಲೂ ಕೂಡ ಮಹಾತ್ಮ ಗಾಂಧಿಯವರು ಮಾಡಿದಂತ ಅಂದ್ರೆ ವರ್ಣಭೇದಿ ನೀತಿಗೆ ಅನುಸಾರವಾಗಿ ಮಾಡಿದಂತ ಒಂದು ರೀತಿಯ ಆ ಒಂದು ವ್ಯವಸ್ಥೆ ಅಥವಾ ಒಂದು ಕ್ರಾಂತಿಯ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಸೊ ಅದಕ್ಕೆ ಅನುಗುಣವಾಗಿ ಇದನ್ನೆಲ್ಲವನ್ನು ಅವರು ಮ್ಯಾನೇಜ್ ಮಾಡಿಕೊಂಡು ಆ ನಂತರ 1915ರಂದು ವಾಪಸ್ ಭಾರತಕ್ಕೆ ಮುಂಬೈಗೆ ಅವರು ಮರಳ್ತಾರೆ ಆಫ್ರಿಕಾದಿಂದ, ಅದು 9ನೇ ಜನವರಿಗೆ. ಸೊ ಹಾಗಾಗಿ ಹೀಗೆ ನಮ್ಮ ದೇಶದ ಹಲವಾರು ನಮ್ಮ ಮೂಲ ನಿವಾಸಿಗಳು ಬೇರೆ ಬೇರೆ ದೇಶದಲ್ಲಿ ಇದ್ದುಕೊಂಡು ಉತ್ತಮ ರೀತಿಯ ಕೊಡುಗೆಗಳನ್ನು ನಮ್ಮ ದೇಶದ ಪ್ರತಿಷ್ಠೆಯನ್ನು ಬೇರೆ ಬೇರೆ ವ್ಯಾಪ್ತಿಗಳಲ್ಲಿ ಹಬ್ಬಿಸ್ತಾ ಇದ್ದಾರೆ. ಸೊ ಅದನ್ನು ಒಂದು ಕನ್ಸಿಡರ್ ಮಾಡ್ಲಿಕ್ಕೆ ಈ ಪ್ರವಾಸಿ ಭಾರತೀಯ ದಿವಸ್ ಅಂತ ಹೇಳಿ 9ನೇ ಜನವರಿ ಪ್ರತಿ ವರ್ಷ 2003ರಿಂದ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಇದು 9ನೇ ಜನವರಿಗೆ ಸಂಬಂಧಿಸಿದ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿ. ಪ್ರವಾಸಿ ಭಾರತೀಯ ದಿವಸ್ ಅಂಗವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲ ನಮ್ಮ ಭಾರತದಲ್ಲಿ ಇಂಡಿಯನ್ ಡಯಾಸ್ಪೋರಾದಲ್ಲಿರುವಂತಹ ಹೆಚ್ಚಿನ ನಮ್ಮ ಭಾರತೀಯ ಮೂಲ ನಿವಾಸಿಗಳಿಗೆಲ್ಲ ಗ್ರೀಟಿಂಗ್ಸ್ ಗಳನ್ನು ಕಳಿಸಿದ್ದಾರೆ. ಹಾಗೂ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, he has tweeted saying that greetings to everyone, especially the Indian diaspora on Pravasi Bharatiya Divas. Our diaspora has distinguished itself all over the world and has excelled in different spheres. At the same time, they have remained connected to their roots. We are proud of their accomplishments. ಸೊ ನಮ್ಮ ಭಾರತೀಯ ಮೂಲದ ಎಷ್ಟೋ ಮಂದಿ ನಮ್ಮ ಭಾರತೀಯರು ಬೇರೆ ಬೇರೆ ದೇಶಗಳಲ್ಲಿ ಆಗ್ಲೇ ಹೇಳಿದಾಗೆ ತುಂಬಾ ಪ್ರತಿಷ್ಠಿತ, ತುಂಬಾ ಉತ್ತಮ ರೀತಿಯ ಕೊಡುಗೆಗಳನ್ನು ಕೊಟ್ಕೊಂಡು ತಮ್ಮ ಒಂದು ರೀತಿಯ ಕಾಂಟ್ರಿಬ್ಯೂಷನ್ಸ್ ಕೊಡ್ತಾ ಇದ್ದಾರೆ ಜಗತ್ತಿಗೆ. ಸೊ ಅದಕ್ಕೆ ಅಂಗವಾಗಿ ಈ ಎಲ್ಲ ಮಹನೀಯರಿಗೆ ಮತ್ತು ಎಲ್ಲ ಈ ಭಾರತೀಯ ಮೂಲ ನಿವಾಸಿಗಳಿಗೆ ಈ ಅಂಗವಾಗಿ ನಮ್ಮ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ವಿಶಸ್ಗಳನ್ನು ತಿಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ, who has been appointed as the Vice President of the Asian Infrastructure Bank AIIB. Asian Infrastructure Investment Bank ನ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? And here the right answer is option C, that is Urjit Patil. So yes, the right answer is Urjit Patil. So first and the foremost, Asian Infrastructure Investment Bank ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ನೋಡಿ, ಇದೊಂದು ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರೆ ಬಹು ಆಯಾಮಕ್ಕೆ ಸಂಬಂಧಿಸಿದ ಒಂದು ಅಭಿವೃದ್ಧಿ ಬ್ಯಾಂಕ್ ಆಗಿದ್ದು, ಏಷ್ಯಾದ ಸುತ್ತಮುತ್ತ ದೇಶಗಳ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಾಗೆ ಇದು ಅಸ್ತಿತ್ವಕ್ಕೆ ಬಂದಂತ ಒಂದು ಬ್ಯಾಂಕ್. ಹಾಗೂ ಇದು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಆರ್ಟಿಕಲ್ ಅಗ್ರಿಮೆಂಟ್ಗೆ ಅನುಗುಣವಾಗಿ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಇದು ಡಿಸೆಂಬರ್ 25, 2015ಗೆ ಅಸ್ತಿತ್ವಕ್ಕೆ ಬಂದಿರುವಂತಹ ಒಂದು ಒಪ್ಪಂದದನ್ವಯ AIIB ಆರ್ಟಿಕಲ್ಸ್ ಆಫ್ ಅಗ್ರಿಮೆಂಟ್ ಒಪ್ಪಂದದನ್ವಯ ಈ ಬ್ಯಾಂಕ್ ಒಂದು ರಚನೆಗೆ ಕಾರಣ ಆಗ್ತದೆ. ಇದರ ಕೇಂದ್ರ ಕಚೇರಿ ಬೀಜಿಂಗ್ನಲ್ಲಿದ್ದು, ಇದು 2016 ಜನವರಿಯಿಂದ ಇದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತದೆ. ಪ್ರಸಕ್ತ ಈ AIIB ಬ್ಯಾಂಕ್ನಲ್ಲಿ 104 ಸದಸ್ಯರಿದ್ದಾರೆ. ಅಂದರೆ 104 ದೇಶಗಳ ಸದಸ್ಯತ್ವವನ್ನು ಹೊಂದಿದೆ. ಹಾಗೂ ಚೈನಾ ಮತ್ತು ಭಾರತ ಇದರ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ಸ್ ಗಳಾಗಿದ್ದಾರೆ ಈ ಬ್ಯಾಂಕ್
ಈ ಬ್ಯಾಂಕಿನದು. ಅದೇ ರೀತಿ US ಮತ್ತು ಜಪಾನ್ ಇವು ಬ್ಯಾಂಕ್ನ ಮೆಂಬರ್ಶಿಪ್ ಅನ್ನು ಇನ್ನೂ ಕೂಡ ಪಡ್ಕೊಂಡಿಲ್ಲ. ಓಕೆ, ಚೈನಾ ಅಂಡ್ ಇಂಡಿಯಾ ಆರ್ ದ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ಸ್ ಆಫ್ ದಿಸ್ ಬ್ಯಾಂಕ್. ಸೊ ಈ ಬ್ಯಾಂಕ್ನ ಬಗ್ಗೆ ತಿಳ್ಕೊಂಡಾಯ್ತು. ಈಗ ಅದು ಯಾತಕ್ಕೋಸ್ಕರ ನ್ಯೂಸ್ ಅಲ್ಲಿದೆ ಯಾಕಂತ ಹೇಳಿದ್ರೆ, ಊರ್ಜಿತ್ ಪಾಟೀಲ್ ಬಗ್ಗೆ ನೀವೆಲ್ಲ ಕೇಳಿರ್ಬೋದು ಹಿಂದೆ. ಇವರು ನಮ್ಮ ಮಾಜಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿರ್ತಾರೆ. ಓಕೆ, ಅವರೇ ಈಗ ಬೀಜಿಂಗ್ ಬೇಸ್ಡ್ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಆಯ್ಕೆಯಾಗಿದ್ದಾರೆ. ಅವರ ಕಾರ್ಯಾವಧಿಯು 3 ವರ್ಷಗಳ ಅವಧಿ ಇರುವಂಥದ್ದು. ಓಕೆ, ಹಾಗೂ ಪ್ರಸಕ್ತ ಈ ಬ್ಯಾಂಕಿನ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಜಿನ್ ಲಿಕನ್. He is the current president of the bank, and Mr. Urjit Patel will be serving as the vice president of Asian Infrastructure Investment Bank. ಅದೇ ರೀತಿ AIIB ಅಂತ ಹೇಳುವಾಗ ನಿಮಗೆ ADB ಬ್ಯಾಂಕ್ನ ಬಗ್ಗೆ ಕೂಡ ಗೊತ್ತಿರಬೇಕು. ಸೊ ಇಲ್ಲಿ ಇದ್ರ ಆಲ್ರೆಡಿ ನಾವು ಡಿಸ್ಕಸ್ ಹಿಂದಿನ ಒಂದು ವಿಡಿಯೋಗಳಲ್ಲೆಲ್ಲ ಮಾಡಿದ್ದೇವೆ. ADB ಬ್ಯಾಂಕ್ ಇದು 19 ಡಿಸೆಂಬರ್ 1966ಗೆ ಸ್ಥಾಪಿಸಲಾದ ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್. ಇದರ ಪ್ರಧಾನ ಕಚೇರಿ ಮನಿಲಾ, ಫಿಲಿಪೀನ್ಸ್ನಲ್ಲಿರುವಂಥದ್ದು. ಇದರ ಗುರಿ ಏಷ್ಯಾದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಹಾಗೂ ಅಮೆರಿಕ ಮತ್ತು ಜಪಾನ್ ಈ ಬ್ಯಾಂಕಿನ ಅತಿ ದೊಡ್ಡ ಷೇರುದಾರರು. ಓಕೆ, ADB ಬ್ಯಾಂಕ್ ಇದು. AIIB ಬ್ಯಾಂಕ್ ಅಂತ ಹೇಳುವಾಗ ಇಲ್ಲಿ US ಮತ್ತು ಜಪಾನ್ ಅದರ ಮೆಂಬರ್ಸ್ ಅಲ್ಲ, ಬದಲಾಗಿ ಚೈನಾ ಮತ್ತು ಇಂಡಿಯಾ ದೇ ಆರ್ ದ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ಸ್ ಆಫ್ ದಿಸ್ ಬ್ಯಾಂಕ್. ಹಾಗೆ ಇದರ ಕೇಂದ್ರ ಕಚೇರಿ ಬೀಜಿಂಗ್ ನಲ್ಲಿರುವಂಥದ್ದು. ಸೊ ಪ್ಲೀಸ್ ಆ ಒಂದು ಕಂಪ್ಯಾರಿಸನ್ ಅನ್ನು ಮಾಡಿಕೊಂಡು ನೆನ್ಪಿಡುವಂತ ಪ್ರಯತ್ನ ಮಾಡಿ. ಹಾಗೇನೆ ಹೊಸ ಅಭಿವೃದ್ಧಿ ಬ್ಯಾಂಕ್, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಇದೆ, ಹೌದಾ ಅಲ್ವಾ? ಇದು ಬ್ರಿಕ್ಸ್ ಬ್ಯಾಂಕ್ ಅಂತ, ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕೂಡ ಅದನ್ನು ಕರೀತಾರೆ. ಇದು ಬ್ರಿಕ್ಸ್ ರಾಷ್ಟ್ರಗಳು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾದ ಒಂದು ಇದರಿಂದ ಸ್ಥಾಪಿಸಲ್ಪಟ್ಟಂತ ಒಂದು ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಕೂಡ ಇದಾಗಿರುವಂಥದ್ದು. ಇದರ ಕೇಂದ್ರ ಕಚೇರಿ ಚೀನಾದ ಶಾಂಘೈನಲ್ಲಿ ಇದೆ. ಈಗ 4ನೇ ಪ್ರಶ್ನೆ, ವೇರ್ ಈಸ್ ದ ಮ್ಯೂಸಿಯಂ ಆಫ್ ಪ್ರೈಮ್ ಮಿನಿಸ್ಟರ್ಸ್ ಲೊಕೇಟೆಡ್? ಪ್ರಧಾನಮಂತ್ರಿಗಳ ಮ್ಯೂಸಿಯಂ ಎಲ್ಲಿದೆ? ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಇನ್ ನ್ಯೂ ಡೆಲ್ಲಿ. ಓಕೆ, ಸೊ ನ್ಯೂ ಡೆಲ್ಲಿ ಇಸ್ ಅ ರೈಟ್ ಆನ್ಸರ್. ಸೊ ನಿಮಗೆಲ್ಲ ಅನ್ಸ್ಬೋದಿದೆ ಪ್ರೈಮ್ ಮಿನಿಸ್ಟರ್ಗಳಿಗೆ ಸಂಬಂಧಿಸಿದ ಮ್ಯೂಸಿಯಂ. ಎಸ್, ಈಗ ಆಲ್ರೆಡಿ ನವದೆಹಲಿಯಲ್ಲಿ ಇರುವಂತಹ ನೆಹರು ಸ್ಮಾರಕ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಅಂತ ಏನಿದೆ, ಆ ಒಂದು ಗ್ರಂಥಾಲಯದ ಆವರಣದಲ್ಲಿ ಈ ಮ್ಯೂಸಿಯಂ ಆಫ್ ಪ್ರೈಮ್ ಮಿನಿಸ್ಟರ್ಸ್ ಅಂತ ಹೇಳುವಂತ ಒಂದು ಹೊಸ ಕಟ್ಟಡ ನಿರ್ಮಾಣ ಆಗ್ಲಿಕ್ಕಿದೆ. ಹಾಗೂ ಅದು ಇನಾಗ್ರೇಷನ್ಗೂ ಕೂಡ ಸಜ್ಜಾಗಿದೆ. ಹಾಗೂ ಈ ಮ್ಯೂಸಿಯಂ ಇದೆಯಲ್ಲ, ಇದು ಸಂಸ್ಕೃತಿ ಸಚಿವಾಲಯದ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಮ್ಯೂಸಿಯಂ. ಈ ಮ್ಯೂಸಿಯಂನ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಹಿಂದಿನ ಎಲ್ಲ ಒಂದು ಪ್ರಧಾನ ಮಂತ್ರಿಗಳ ಕೆಲವೆಲ್ಲ ಒಂದು ನೆನಪಿನ ಕುರುಹುಗಳು ಈ ಒಂದು ಮ್ಯೂಸಿಯಂ ಅಥವಾ ವಸ್ತು ಸಂಗ್ರಹಾಲಯದಲ್ಲಿ ಅದನ್ನು ಸಂರಕ್ಷಿಸಲಿಕ್ಕಿದ್ದಾರೆ. ಹಾಗೂ ಇನ್ನು ಮುಂದಿನ ನಮ್ಮ ದೇಶದ ಪ್ರಧಾನ ಮಂತ್ರಿಗಳ ಕೆಲವೆಲ್ಲ ಒಂದು ರೀತಿಯ ಈ ಮೆಮೊರಾಬಿಲಿಯಾ ಏನಿದೆ ಅದನ್ನು ಕೂಡ ಪ್ರಿಸರ್ವ್ ಮಾಡಲಿಕ್ಕೆ ಆಲ್ರೆಡಿ ಅದಕ್ಕೆ ಬೇಕಾಗುವಂತ ಒಂದು ಸ್ಪೇಸ್ ಅನ್ನು ಈಗಲೇ ತೆಗೆದಿಟ್ಟಿದ್ದಾರೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಕಳೆದ ಯಾವುದೋ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ, ನಮ್ಮ ಚರಣ್ ಸಿಂಗ್ ಅವರ ಭಗವದ್ಗೀತಾ, ತುಳಸಿ ಮಾಲಾ ಅವರ ಕನ್ನಡಕ, ಸೊ ಇದ್ರದೆಲ್ಲ ಮಾದರಿ ಅಂದ್ರೆ ಇದ್ರದೆಲ್ಲ ಏನು ಆರ್ಟಿಫ್ಯಾಕ್ಟ್ಸ್ ಗಳನ್ನು ಆಲ್ರೆಡಿ ಈ ಮ್ಯೂಸಿಯಂಗೆ ಕಳಿಸ್ಕೊಟ್ಟಿದ್ದಾರೆ ಪ್ರಿಸರ್ವೇಷನ್ಗೆ ಅಂತ ಹೇಳಿ, ಅಂದ್ರೆ ಡಿಸ್ಪ್ಲೇಗೆ. ಸೊ ಹೀಗೆ ಹೆಚ್ಚಿನ ಈ ನಮ್ಮ ಗತಿಸಿ ಹೋದ ಅಥವಾ ಹಿಂದಿನ ಪ್ರಧಾನಮಂತ್ರಿಗಳ ಎಲ್ಲ ಕೆಲವೆಲ್ಲ ವಿಶೇಷ ವಸ್ತುಗಳು ಇಲ್ಲಿ ಅದನ್ನು ಎಕ್ಸಿಬಿಟ್ ಮಾಡ್ಲಿಕ್ಕಿದ್ದಾರೆ. ಸೊ ಇದು ಪ್ರಶ್ನೆ ಯಾತಕ್ಕೋಸ್ಕರ ಬಂದಿದೆ ಅಂತ ಹೇಳಿದ್ರೆ, ಈ ಮ್ಯೂಸಿಯಂನ ಇನಾಗ್ರೇಷನ್ ಈ ಕೋವಿಡ್-19ನ ಒಂದು ಸಮಸ್ಯೆಯಿಂದಾಗಿ ಬಹಳಷ್ಟು ಡೆಡ್ಲೈನ್ ಗಳನ್ನು ಮಿಸ್ ಮಾಡ್ಕೊಂಡ್ಬಿಟ್ಟಿದೆ. ಈಗ ಫೈನಲಿ ನಮ್ಮ ಗಣರಾಜ್ಯೋತ್ಸವ ದಿವಸದಂದು ಈ ಮ್ಯೂಸಿಯಂ ಇನಾಗ್ರೇಷನ್ಗೆ ಸಜ್ಜಾಗಿದೆ. ಓಕೆ, ಇಟ್ ಇಸ್ ಫೈನಲಿ ಸೆಟ್ ಫಾರ್ ಇನಾಗ್ರೇಷನ್ ಆನ್ ದ ರಿಪಬ್ಲಿಕ್ ಡೇ ಇಫ್ ಕೋವಿಡ್-19 ರೆಸ್ಟ್ರಿಕ್ಷನ್ಸ್ ಈಸ್ ಅಟ್ ಟೈಮ್. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರುವ ಹಾಗೆ ಈ ಒಮಿಕ್ರಾನ್ ವೇರಿಯಂಟ್ ಇಂದಾಗಿ ತುಂಬಾ ಜನ ಈ ಒಂದು ಕೋವಿಡ್ ಲಕ್ಷಣಗಳನ್ನೆಲ್ಲ ಮರುಕಳಿಸುವಂತ ಒಂದು ಇದು ಕಾಣಬಹುದು ಕೇಸಸ್ಗಳು. ಸೊ ನೋಡಬೇಕು, ಆಸ್ ಇಫ್ ನಥಿಂಗ್ ಗೋಸ್ ರಾಂಗ್, ಡೆಫಿನೆಟ್ಲಿ ರಿಪಬ್ಲಿಕ್ ಡೇಗೆ ಈ ಒಂದು ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಂ ಅನ್ನೋರು ಇನಾಗ್ರೇಟ್ ಮಾಡ್ಲಿಕ್ಕಿದ್ದಾರೆ. 5ನೇ ಪ್ರಶ್ನೆ ನೋಡಿ, ಹೌ ಮಚ್ ಏರಿಯಾ ಇನ್ ದ ವೆಸ್ಟರ್ನ್ ಘಾಟ್ಸ್ ವಾಸ್ ನೋಟಿಫೈಡ್ ಆಸ್ ಇಕೋ ಸೆನ್ಸಿಟಿವ್ ಬೈ ದ ಕಸ್ತೂರಿ ರಂಗನ್ ಕಮಿಟಿ? ಕಸ್ತೂರಿ ರಂಗನ್ ಸಮಿತಿಯು ಪಶ್ಚಿಮ ಘಟ್ಟಗಳಲ್ಲಿ ಎಷ್ಟು ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಎಂದು ಅಧಿಸೂಚಿಸಿದೆ? And here the right answer is option B, 56,825 square kilometers. ಸೊ ಇಲ್ಲಿ ಈ ಪ್ರಶ್ನೆಗೆ ಸಂಬಂಧಿಸಿದಾಗೆ ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿಯಲ್ಲಿ ಬಂದಿರುವಂತಹ ಮಾಹಿತಿಗೆ ಅನುಗುಣವಾಗಿ ಈ ವಿಷಯವನ್ನು ಹಾಕಿದ್ದೇವೆ. ನೋಡಿ, ಪಶ್ಚಿಮ ಘಟ್ಟದಲ್ಲಿರುವಂತಹ ಪರಿಸರ ಸೂಕ್ಷ್ಮ ಪ್ರದೇಶಗಳಿಗೆ ಅನ್ವಯಿಸಿ ಅಧಿಸೂಚನೆಯನ್ನು ಅಂತಿಮಗೊಳಿಸಲು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್
ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯಕ್ಕೆ ಇನ್ನೂ 6 ತಿಂಗಳುಗಳ ಸಮಯಾವಕಾಶವನ್ನು ನೀಡಿದೆ. ಅಧಿಸೂಚನೆಯನ್ನು ಅಂತಿಮಗೊಳಿಸುವಲ್ಲಿ ಅನಗತ್ಯ ವಿಳಂಬವಾಗುತ್ತಿದೆ ಎಂದು ಗೋವಾ ಫೆಡರೇಷನ್ ಸಲ್ಲಿಸಿದ ಅರ್ಜಿಯ ವಿಚಾರಣೆ ವೇಳೆ ನ್ಯಾಯಪೀಠ ಈ ಗಡುವನ್ನು ನಿಗದಿಪಡಿಸಿತು. ಈಗ ಇದರ ಹಿನ್ನೆಲೆ ನಾವು ನೋಡಿದರೆ 2011ರಲ್ಲಿ ಅರಣ್ಯ ಪರಿಸರ ಸಚಿವಾಲಯವು ರಚಿಸಿದ ಪರಿಸರ ತಜ್ಞ ಮಾಧವ್ ಗಾಡ್ಗೀಳ್ ನೇತೃತ್ವದ ಸಮಿತಿಯು ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ 1,29,037 ಚದರ ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಲು ಸರ್ಕಾರವನ್ನು ಶಿಫಾರಸು ಮಾಡಿತು. ಕೇಂದ್ರ ಸರ್ಕಾರವನ್ನು ಶಿಫಾರಸು ಮಾಡಿತು. ಎಷ್ಟು ಹೇಳಿ? 1,29,037 ಸ್ಕ್ವೇರ್ ಕಿಲೋಮೀಟರ್ಸ್ ಅನ್ನು. ಆ ನಂತರ ಏನಾಯಿತು? 2012ರಲ್ಲಿ, ದಿಸ್ ವಾಸ್ ಇನ್ 2011, ನಂತರ 2012ರಲ್ಲಿ ರಚಿಸಲಾದ ಕಸ್ತೂರಿ ರಂಗನ್ ನೇತೃತ್ವದ ಸಮಿತಿಯು ವ್ಯಾಪ್ತಿಯನ್ನು 56,825 ಚದರ ಕಿಲೋಮೀಟರ್ಗೆ ಇಳಿಸಿತು. ಅಂದ್ರೆ ಇದರ ಅರ್ಥ ಏನ್ ಹೇಳಿ? 1,29,037 ಸ್ಕ್ವೇರ್ ಕಿಲೋಮೀಟರ್ಸ್ ಇಂದ 56,825 ಸ್ಕ್ವೇರ್ ಕಿಲೋಮೀಟರ್ಸ್ಗೆ ಇದರ ವ್ಯಾಪ್ತಿಯನ್ನು ಇಳಿಸಿತು. ಯಾವುದು? ಕಸ್ತೂರಿ ರಂಗನ್ ನೇತೃತ್ವದ ಸಮಿತಿ. ಈಗ ಹೆಚ್ಚಿನ ರಾಜ್ಯಗಳು, ಅಂದ್ರೆ ನಮ್ಮ ಪಶ್ಚಿಮ ಘಟ್ಟಗಳು ಪಾಸ್ ಆಗುವಂತ ಈ ರಾಜ್ಯಗಳು ಇನ್ಕ್ಲೂಡಿಂಗ್ ಕರ್ನಾಟಕ, ಈ ವ್ಯಾಪ್ತಿಯನ್ನು 50,805 ಚದರ ಕಿಲೋಮೀಟರ್ಗೆ ಇಳಿಸಲು ಆಗ್ರಹವನ್ನು ಪಡಿಸಿದೆ. ಪಶ್ಚಿಮ ಘಟ್ಟ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ, 6 ರಾಜ್ಯಗಳ ಮೂಲಕ ಅದು ಹಾದು ಹೋಗ್ತದೆ. 44 ಜಿಲ್ಲೆಗಳು ಮತ್ತು 142 ತಾಲೂಕುಗಳು ಇದರ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ವೆಸ್ಟರ್ನ್ ಘಾಟ್ಸ್ ಇಸ್ ಅನ್ ಎಕ್ಸ್ಟೆನ್ಸಿವ್ ರೀಜನ್ ಸ್ಪ್ಯಾನಿಂಗ್ ಓವರ್ 6 states, 44 districts and 142 ತಾಲೂಕ್ಸ್. ಸೊ ಇದು ನಿಮ್ಮ ಗಮನಕ್ಕೆ. ಸೊ ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿ ಕುಗ್ಗಿಸಬೇಕು ಎಂಬುದು ವಿವಿಧ ರಾಜ್ಯಗಳ ಮನವಿ. ಕೆಲವು ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಿದರೆ ಆರೋಗ್ಯ ಸೇವೆ ಮತ್ತು ಶಿಕ್ಷಣ ಸೇರಿ ವಿವಿಧ ಚಟುವಟಿಕೆಗಳ ಮೇಲೆ ಪ್ರತಿಕೂಲ ಪರಿಣಾಮವಾಗಲಿದೆ ಎಂದು ಈ ರಾಜ್ಯಗಳು ಪ್ರತಿಪಾದಿಸಿವೆ ಎಂದು ಸಚಿವಾಲಯವು ತಿಳಿಸಿದೆ. ಸೊ ಕಾದು ನೋಡಬೇಕು, ಅದು 56ಕ್ಕೆ ಅದನ್ನು ಫಿಕ್ಸ್ ಮಾಡ್ತಾರಾ ಅಥವಾ 50,000ಗೆ ಫಿಕ್ಸ್ ಮಾಡ್ತಾರಾ ಅಂತ ಹೇಳಿ ನಾವು ನೋಡ್ಕೊಬೇಕು. ಸೊ ದಿಸ್ ಈಸ್ ವಿತ್ ರೆಫರೆನ್ಸ್ ಟು ಇಂಗ್ಲಿಷ್. 6ನೇ ಪ್ರಶ್ನೆ, 25ನೇ ರಾಷ್ಟ್ರೀಯ ಯುವ ಉತ್ಸವವನ್ನು ಯಾವ ಸ್ಥಳದಲ್ಲಿ ನಡೆಸಲಾಗುತ್ತದೆ? 25th National Youth Festival is held in which place? So here the right answer is option C, that is Puducherry. ಓಕೆ, ಸೊ ನಿಮಗೆಲ್ಲ ಗೊತ್ತಿದೆ, ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಿರುವಂತ ಮಾಹಿತಿ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ 25ನೇ ರಾಷ್ಟ್ರೀಯ ಯುವ ಉತ್ಸವವನ್ನು 12ನೇ ಜನವರಿ ಪುದುಚೇರಿಯಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಅದನ್ನು ಉದ್ಘಾಟಿಸಿದರು. ಸೊ 12ನೇ ಜನವರಿ ಅಂತ ಹೇಳಿದ್ರೆ ನಮ್ಮ ಸ್ವಾಮಿ ವಿವೇಕಾನಂದರ ಒಂದು ಬರ್ತ್ ಆನಿವರ್ಸರಿ. ಹಾಗಾಗಿ ಆ ದಿನವನ್ನೇ ನಾವು ರಾಷ್ಟ್ರೀಯ ಯುವ ದಿನ ಅಂತ ಹೇಳಿ ಕೂಡ ಆಚರಿಸುವಂಥದ್ದು. ಸೊ ಹೆಚ್ಚಾಗಿ ಈ ಒಂದು ಯುವ ದಿನಾಚರಣೆಯನ್ನು ಒಂದು ವಾರ, ಅಂದ್ರೆ 12ನೇ ಜನವರಿಯಿಂದ 16ನೇ ಜನವರಿಯನ್ನು ಕೂಡ ರಾಷ್ಟ್ರೀಯ ಯುವ ವಾರ ಅಥವಾ ಯೂತ್ ವೀಕ್ ಅಂತ ಹೇಳಿ ಕೂಡ ನಾವು ಅದನ್ನು ಆಚರಿಸುವಂಥದ್ದು. ಸೊ ಈ ವರ್ಷದ ಈ ಒಂದು ನ್ಯಾಷನಲ್ ಯೂತ್ ಡೇ, ಇದರ ಟ್ಯಾಗ್ ಲೈನ್ ಏನು ಅಂತ ಹೇಳಿದ್ರೆ ಸಕ್ಷಮ್ ಯುವ, ಸಶಕ್ತ ಯುವ, ಸಕ್ಷಮ್ ಯುವ ಮತ್ತು ಸಶಕ್ತ ಯುವ, ಕೇಪಬಲ್ ಯೂತ್ ಅಂಡ್ ಸ್ಟ್ರಾಂಗ್ ಯೂತ್ ಅಂತ ಹೇಳುವಂತ ಆ ಅರ್ಥದಲ್ಲಿ ಒಂದು ಟ್ಯಾಗ್ ಲೈನ್ ಅನ್ನು ಇಟ್ಟಿದ್ದಾರೆ. ಸೊ ಈ ರಾಷ್ಟ್ರೀಯ ಯುವ ಉತ್ಸವ ಅಂತ ಹೇಳುವಂಥದ್ದು 1995ರಲ್ಲಿ ಇದು ಸ್ಟಾರ್ಟ್ ಆದಂತ ಒಂದು ವಿಶೇಷವಾಗಿರುವಂತಹ ಒಂದು ಉತ್ಸವ. ಯುವ ಜನರನ್ನೇ ಕೇಂದ್ರೀಕರಿಸಿಕೊಂಡು ಆಯೋಜನೆ ಮಾಡಿರುವಂತಹ ಒಂದು ಉತ್ಸವ. And in 1995 it was started as a major activity under the program held by the National Integration Camp. 7ನೇ ಪ್ರಶ್ನೆ, in which year Britain gave back its colony of Hong Kong to China? ಯಾವ ವರ್ಷದಲ್ಲಿ ಬ್ರಿಟನ್ ತನ್ನ ವಸಾಹತು ಹಾಂಗ್ಕಾಂಗ್ ಅನ್ನು ಚೀನಾಕ್ಕೆ ಹಿಂದಿರುಗಿಸಿತು? ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಇನ್ ದ ಇಯರ್ 1997. ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ಸಣ್ಣ ಇತಿಹಾಸಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಝಲಕನ್ನು ನಾವಿಲ್ಲಿ ತೋರಿಸ್ತಾ ಇವೆ. ಇದು ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಯಾಕಂದ್ರೆ ಈ ಅಂತಾರಾಷ್ಟ್ರೀಯ ಮಟ್ಟದ ವಿಷಯಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅದರ ಒಂದು ಬೇಸ್ ಅನ್ನು ನಾವು ಅರ್ಥ ಮಾಡಿಕೊಂಡ್ರೆ ಪ್ರಸಕ್ತ ಸನ್ನಿವೇಶದಲ್ಲಿ ನಡೆಯುವಂತಹ ಕೆಲವೆಲ್ಲ ದೇಶಗಳ ಮಧ್ಯೆ ಭಿನ್ನ ಅಭಿಪ್ರಾಯಗಳು ಇರಬಹುದು, ಇದನ್ನೆಲ್ಲ ನಮಗೆ ಅರ್ಥೈಸಿಕೊಳ್ಳಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ತುಂಬಾನೇ ಸುಲಭ ಆಗ್ತದೆ. ಸೊ ಹಾಂಗ್ಕಾಂಗ್ ಮತ್ತು ಮೆಕಾ ಇದರ ಒಂದು ಕತೆ ಅಥವಾ ಅದರ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳುವ. ಹೆಚ್ಚಿನವರು ಹಾಂಗ್ಕಾಂಗ್ ಮತ್ತು ಮೆಕಾ ಅಂತ ಹೇಳಿದ್ರೆ ಒಂದು ಇಂಡಿವಿಜುವಲ್ ದೇಶ ಅಂತ ಅನ್ಕೊಳ್ತಾರೆ, ಬಟ್ ಅದು ಹಾಗಲ್ಲ. ಇದಕ್ಕೆ ಅರ್ಥ ಹೀಗಿದೆ ನೋಡಿ. ಈಗ ಎಲ್ಲರಿಗೆ ನಿಮ್ಗೆ ಏನ್ಷಿಯಂಟ್ ಸಿಲ್ಕ್ ರೋಡ್ ಅಂದ್ರೆ ಗೊತ್ತಿರಬೇಕು, ಹೌದಾ ಅಲ್ವಾ? ಇದು 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡ್ರು. ಯು ಆಲ್ ನೋ ದ್ಯಾಟ್
in 1493, the Ottoman Turks captured Constantinople. ಅವರು ಯುರೋಪಿಯನರಿಗೆ ರೇಷ್ಮೆ ಮಾರ್ಗದ ಪ್ರವೇಶವನ್ನು ಕಡಿತಗೊಳಿಸಿದರು. ಓಕೆ, ರೇಷ್ಮೆ ಮಾರ್ಗವು ಚೀನಾ ಮತ್ತು ಭಾರತದೊಂದಿಗೆ ವ್ಯಾಪಾರ ಮಾಡಲು ಯುರೋಪಿಯನರು ಬಳಸುತ್ತಿದ್ದ ಒಂದು ವ್ಯಾಪಾರ ಮಾರ್ಗವಾಗಿತ್ತು. This is how they used to use this Silk Road. ಸೊ ಇಲ್ಲಿ ಆಟೋಮನ್ ಟರ್ಕರು ಇದನ್ನು ಕ್ಯಾಪ್ಚರ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಬ್ಲಾಕೇಜ್ ಆಗ್ತದೆ. ಓಕೆ, ಇದು ಭಾರತ ಮತ್ತು ಚೀನಾಕ್ಕೆ ಪರ್ಯಾಯ ವ್ಯಾಪಾರ ಮಾರ್ಗವನ್ನು ಕಂಡುಹಿಡಿಯಲು ಯುರೋಪಿಯನರನ್ನು ಪ್ರೇರೇಪಿಸಿತು. ಸೊ ಇದು ಬ್ಲಾಕ್ ಆಗಿರುವ ಕಾರಣ ಯುರೋಪಿಯನರಿಗೆ ಪರ್ಯಾಯ ಮಾರ್ಗ ಈ ಈಶಾನ್ಯ ಭಾಗದ ಒಂದು ಪ್ರದೇಶಗಳಿಗೆ ಹುಡುಕ್ಲಿಕ್ಕೆ ಇದೊಂದು ಪ್ರೇರಣೆಯನ್ನು ಕೊಟ್ಟಿತು. ಆ ನಂತರ ಏನಾಯಿತು? ಸೊ 1498 ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಪೋರ್ಚುಗೀಸರು ಭಾರತಕ್ಕೆ ವ್ಯಾಪಾರ ಮಾರ್ಗವನ್ನು ಕಂಡುಹಿಡಿದ್ರು, ಹೌದಾ ಅಲ್ವಾ? ಇಟ್ ವಾಸ್ ಬೈ ವಾಸ್ಕೋ ಡ ಗಾಮಾ. ಆ ನಂತರ ಅಂತೆಯೇ 1556ರಲ್ಲಿ ಪೋರ್ಚುಗೀಸರು ಚೀನಾಕ್ಕೂ ಕೂಡ ಬಂದ್ರು. ಓಕೆ, ಕೇವಲ ಭಾರತವನ್ನು ಪ್ರವೇಶಿಸುವುದು ಮಾತ್ರ ಅಲ್ಲ, ಪೋರ್ಚುಗೀಸರು ಚೀನಾಕ್ಕೂ ಕೂಡ ಬಂದ್ರು. ಅವರು ಕ್ಯಾಂಟನ್ ನಿಂದ ವ್ಯಾಪಾರವನ್ನು ಆರಂಭಿಸಿದರು. ಕ್ಯಾಂಟನ್ ಅಂತ ಹೇಳಿದ್ರೆ ಇದು ನೋಡಿ, ಚೀನಾದ ಈ ಭಾಗದಲ್ಲಿ. ಸೊ ಕ್ಯಾಂಟನ್ನ ಮೂಲಕ ಅವರು ತಮ್ಮ ವ್ಯಾಪಾರ ವಹಿವಾಟನ್ನು ಆರಂಭಿಸಿದರು. ನಂತರ 1557ರಲ್ಲಿ ಅವರು ಮಕಾವಲ್ಲಿ ನೆಲೆಸಿದರು. ಮಕಾವ್ ಅಂತ ಹೇಳಿದ್ರೆ ಇಲ್ಲೇ ಪಕ್ಕದಲ್ಲಿರುವಂತಹ ಒಂದು ಕರಾವಳಿ ಪಟ್ಟಣ. ಮಕಾವ್ ಪೋರ್ಚುಗೀಸರ ಪ್ರಮುಖ ವ್ಯಾಪಾರ ಕೇಂದ್ರ ಆಯಿತು. ಸೊ ಕ್ಯಾಂಟನ್ಗೆ ಫಸ್ಟ್ ಬಂದ್ರು ಕೂಡ, ಆ ನಂತರ ಮಕಾವ್ ಇಂದ ಅವರು ಮುಖ್ಯ ಅದರ ವ್ಯಾಪಾರ ಕೇಂದ್ರವನ್ನಾಗಿ ಅವರು ಮಾಡಿದರು. ಅವರು 1999ರವರೆಗೆ ಮಕಾವನ್ನು ಹೊಂದಿದ್ರು. ಜಸ್ಟ್ ಇಮ್ಯಾಜಿನ್. ಸೊ ಫ್ರಮ್ ಅರೌಂಡ್ 1557 ಇಂದ 1999ರವರೆಗೆ ಅವರಿಗೆ ಮಕಾವ್ನ ಮೇಲೆ ಒಂದು ರೀತಿಯ ಹಿಡಿತ ಇತ್ತು. ಈ ನಡುವೆ ಏನಾಯಿತು? ಕ್ರಿಸ್ತಶಕ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಪ್ರಾರಂಭಿಸಲಾಯಿತು. ಸೊ 1611ಅಲ್ಲಿ ಬ್ರಿಟಿಷರು ಭಾರತಕ್ಕೂ ಬಂದರು. ಹಾಗೇನೆ 1637ರಲ್ಲಿ ಅವರು ವ್ಯಾಪಾರಕ್ಕಾಗಿ ಚೀನಾಕ್ಕೂ ಕೂಡ ಬಂದರು. ಆರಂಭದಲ್ಲಿ ಚೀನಾದಲ್ಲಿ ಕ್ಯಾಂಟನ್ ಅವರ ಮುಖ್ಯ ವ್ಯಾಪಾರ ಕೇಂದ್ರವಾಗಿತ್ತು. ಸೊ ಅವರು ಕೂಡ ಕ್ಯಾಂಟನ್ ಅಂತ ಹೇಳುವಂತ ಈ ಭಾಗದಲ್ಲಿ, ಪೋರ್ಚುಗೀಸರು ಹಿಂದೆ ಬಂದಿದ್ರಲ್ಲ, ಅದೇ ಭಾಗದಲ್ಲಿ ಅವರು ಕೂಡ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಪ್ರಾರಂಭಿಸಿದರು. 1600ರಲ್ಲಿ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಪ್ರಾರಂಭಿಸಿದಾಗ ಅದು ಕೇವಲ ವ್ಯಾಪಾರದ ಮಹತ್ವಾಕಾಂಕ್ಷೆಗಳನ್ನು ಹೊಂದಿತ್ತು. ಅಂತಿಮವಾಗಿ ಅಂದ್ರೆ 18ನೇ ಶತಮಾನದ ಮಧ್ಯಭಾಗದಲ್ಲಿ ಇದು ಭಾರತದಲ್ಲಿ ರಾಜಕೀಯ ಮಹತ್ವಾಕಾಂಕ್ಷೆಯನ್ನು ಕೂಡ ಬೆಳೆಸಿಕೊಂಡಿತು. 1757ರಲ್ಲಿ ಪ್ಲಾಸಿ ಕದನ ಮತ್ತು 1766ರ ಬಕ್ಸಾರ್ ಕದನದ ನಂತರ ಬ್ರಿಟಿಷರು ಬಿಹಾರ, ಬಂಗಾಳ, ಒಡಿಸ್ಸಾ ವಿಶಾಲ ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಂಡರು. ಸೊ ಇದೆಲ್ಲ ನಾವು ಇತಿಹಾಸದಲ್ಲಿ ಕಲ್ತಿದ್ದೀರಾ. ಸೊ ಪ್ಲಾಸಿ ಕದನದ ಮೇಲೆ ಬ್ರಿಟಿಷರಿಗೆ ಇಡೀ ನಮ್ಮ ಭಾರತದ ಮೇಲೆ ಒಂದು ರೀತಿ ಹಿಡಿತ ಸಿಕ್ಕಿದಂತಾಯಿತು. ಅದೇ ರೀತಿ 1767ರ ನಂತರ ಈ ಭಾಗದ ಮೇಲಂತೂ ಪರಿಪೂರ್ಣ ರೀತಿಯ ಅವರಿಗೊಂದು ಹಿಡಿತ ಸಾಧಿಸಿ ಆ ಒಂದು ಭಾಗದ ಫಲವತ್ತಾದ ಭೂಮಿಯನ್ನು ಅವರು ಸಂಪೂರ್ಣ ರೀತಿಯಲ್ಲಿ ವಶಪಡಿಸಿಕೊಂಡ್ರು. ಯಾರು? ಬ್ರಿಟಿಷರು. ಆ ನಂತರ ಏನಾಯಿತು? ಇಲ್ಲಿ ಬ್ರಿಟಿಷರು ಆಫೀಮು ಬೆಳೆಸಲು ಮತ್ತು ಚೀನಾಕ್ಕೆ ರಫ್ತು ಮಾಡಲು ಬಿಹಾರ, ಬಂಗಾಳ ಮತ್ತು ಒರಿಸ್ಸಾದ ಈ ವಿಶಾಲವಾದ ಫಲವತ್ತಾದ ಭೂಮಿಯನ್ನು ಬಳಸಿದರು. 1800 ದಶಕದಲ್ಲಿ ಏನಾಯಿತು ಅಂತ ಹೇಳಿದ್ರೆ 500 ಬಾಕ್ಸ್ ಆಫೀಮು ವ್ಯಾಪಾರವು 1835ರ ಹೊತ್ತಿಗೆ 35,000 ಆಫೀಮು ಪೆಟ್ಟಿಗೆಗಳ ಒಂದು ವ್ಯಾಪಾರದ ತನಕ ಅದು ಬೆಳೆಯಿತು. ಈ ಬ್ರಿಟಿಷರ ಆಫೀಮು ವ್ಯಾಪಾರವು ಚೀನಾದ ವ್ಯಾಪಾರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿತು. ಹಾಗೂ ಇದು ಚೀನಾದ ಯುವಕರನ್ನು ಹಾಳು ಮಾಡಿತು ಮತ್ತು ಅವರನ್ನು ಮಾದಕ ವ್ಯಸನಿಗಳನ್ನಾಗಿ ಕೂಡ ಮಾಡಿತು. ಚೀನಾದಲ್ಲಿ ಕಳ್ಳ ಸಾಗಣೆ ಮತ್ತು ಹಿಂಸಾಚಾರ ಹೆಚ್ಚಾಯಿತು. ಆದ್ದರಿಂದ ಚೀನಾ ಪ್ರಾಧಿಕಾರವು ಬ್ರಿಟನ್ನ ಈ ಆಫೀಮು ವ್ಯಾಪಾರವನ್ನು ನಿಷೇಧಿಸಿತು. ಓಕೆ, ಸೊ ಬ್ರಿಟಿಷರಿಗೆ ಈ ರೀತಿಯಾಗಿ ಒಂದು ಹೊಡೆತ ಬಿತ್ತು. ಆ ನಂತರ ಏನಾಯಿತು? ಇದು 1839ರಲ್ಲಿ ಮೊದಲ ಆಫೀಮು ಯುದ್ಧಕ್ಕೆ ಕಾರಣ ಆಯಿತು. ಓಕೆ, ಬ್ರಿಟಿಷರು ಚೀನಾವನ್ನು ಸೋಲಿಸಿದರು. ಸೊ ಆ ಯುದ್ಧದಲ್ಲಿ ಚೀನಾವನ್ನು ಬ್ರಿಟಿಷರು ಸೋಲಿಸಿದ್ರು ಮತ್ತು 1842ರಲ್ಲಿ ನ್ಯಾನ್ಕಿಂಗ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಸೊ ಯುದ್ಧದ ನಂತರ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಅದರ ಹೆಸರೇ ನ್ಯಾನ್ಕಿಂಗ್ ಒಪ್ಪಂದ. ಸೊ ಈ ನ್ಯಾನ್ಕಿಂಗ್ ಒಪ್ಪಂದದ ಪ್ರಕಾರ ಬ್ರಿಟಿಷರು ಹಾಂಗ್ಕಾಂಗ್ನ ಮೇಲೆ ಹಿಡಿತ ಸಾಧಿಸಿದರು. ಸೊ ಹಾಂಗ್ಕಾಂಗ್ ಅಂತ ಹೇಳಿದ್ರೆ ಈ ಭಾಗ, ಹಾಂಗ್ಕಾಂಗ್ ಮತ್ತು ಮೆಕ್ಯಾ ಇದೆಯಲ್ಲ, ಅದು ಪಕ್ಕದಲ್ಲಿರುವಂತ ಮಹಾನಗರಗಳು ಇಲ್ಲಿ ಕರಾವಳಿ, ಚೀನಾದ ಈ ಕರಾವಳಿ ಭಾಗದಲ್ಲಿ. 1842ರಲ್ಲಿ ಹಾಂಗ್ಕಾಂಗ್ ಬ್ರಿಟಿಷರ ನಿಯಂತ್ರಣದಲ್ಲಿತ್ತು. ಹಾಗೆಯೇ 1898ರಲ್ಲಿ ಬ್ರಿಟಿಷ್ ಸರ್ಕಾರವು ಚೀನಾ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿ
ಹಾಂಗ್ಕಾಂಗ್ ಮತ್ತು ಸುತ್ತಮುತ್ತಲಿನ ದ್ವೀಪಗಳ ನಿಯಂತ್ರಣವನ್ನು ತನಗೆ 99 ವರ್ಷಗಳವರೆಗೆ ಗುತ್ತಿಗೆಯನ್ನು ಪಡೆದುಕೊಂಡಿತು. ಅಂಡರ್ಸ್ಟುಡ್? ಸೊ ಒಂದು ಕಡೆ ಅವರಿಗೆ ಇಲ್ಲಿ ಜಯ ಆಯಿತು ಚೀನಾದ ವಿರುದ್ಧ ಜಯ ಆಗಿ ಇಲ್ಲಿ ಹಾಂಗ್ಕಾಂಗ್ ಮತ್ತು ಮೆಕಾವ್ ಅಂತ ಹೇಳುವಂತ ಈ ಫ್ಲರಿಶಿಂಗ್ ಸಿಟೀಸ್ ಏನಿದೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿತ್ತು ಈ ಬ್ರಿಟಿಷರು. ಅದಲ್ಲದೆ 99 ವರ್ಷಗಳ ಕಾಲ ಈ ಹಾಂಗ್ಕಾಂಗ್ ಮತ್ತು ಸುತ್ತಮುತ್ತ ದ್ವೀಪಗಳ ಮೇಲೆ ಒಂದು ಕಾಂಟ್ರಾಕ್ಟ್ ತಮಗೆ ಇರಬೇಕು, ನಮ್ಮ ಸ್ವಾಯತ್ತಿನಲ್ಲಿ ಇರಬೇಕು ಅಂತ ಹೇಳುವಂತ ಒಂದು ಕಾಂಟ್ರಾಕ್ಟ್ ಅನ್ನು ಕೂಡ ಮಾಡಿತ್ತು. ಸೊ ಆ ಕಾಂಟ್ರಾಕ್ಟ್ ಯಾವಾಗ ಮುಗಿಯಿತು ಅಂತ ಹೇಳಿದ್ರೆ 1997ರವರೆಗೆ. ಓಕೆ, ಸೊ ಅಂದ್ರೆ ಇದರ ಅರ್ಥ 1997 ವರೆಗೆ ಈ ಹಾಂಗ್ಕಾಂಗ್ ಎಂಬುದು ಬ್ರಿಟಿಷರ ಒಂದು ಆಧಿಪತ್ಯದಲ್ಲಿ ಇತ್ತು. ಈಗ ಅಕ್ಟೋಬರ್ 1, 1949ರಂದು ಚೀನಾದ ಮುಖ್ಯ ಭೂಮಿಯಲ್ಲಿ ಕಮ್ಯುನಿಸ್ಟ್ ಸರ್ಕಾರದ ರಚನೆಯಾಯಿತು. ತೈವಾನ್, ಮಕಾವ್ ಮತ್ತು ಹಾಂಗ್ಕಾಂಗ್ ಚೀನಾದೊಂದಿಗೆ ಏಕೀಕೃತವಾಗಿರಲಿಲ್ಲ. ಆಗ್ಲೇ ಹೇಳಿದಾಗೆ, ಯಾಕಂದ್ರೆ ತೈವಾನ್ ಇರ್ಬೋದು, ಮಕಾವ್, ಹಾಂಗ್ಕಾಂಗ್ ಇವೆಲ್ಲವೂ ಕೂಡ ಬ್ರಿಟಿಷರ ಆಧಿಪತ್ಯದಲ್ಲಿ ಇತ್ತು. ಚೀನಾ ಸರ್ಕಾರವು ಅವುಗಳನ್ನು ಚೀನಾದ ಮುಖ್ಯ ಭಾಗದೊಂದಿಗೆ ಏಕೀಕರಿಸುವ ಪ್ರಯತ್ನಗಳನ್ನು ಪ್ರಾರಂಭಿಸಿತು. 1980ರ ದಶಕದಲ್ಲಿ ಚೀನಾ ಸರ್ಕಾರವು ತೈವಾನ್, ಮಕಾವ್, ಹಾಂಗ್ಕಾಂಗ್ಗಾಗಿ ಒಂದು ದೇಶ ಎರಡು ವ್ಯವಸ್ಥೆಗಳು ಎಂಬ ಪರಿಕಲ್ಪನೆಯೊಂದನ್ನು ಇಂಟ್ರೊಡ್ಯೂಸ್ ಮಾಡಿತು. ಅವರಿಗೆ ಗೊತ್ತಾಯ್ತು, ಇವಾಗ ನಿಮ್ಗೆ ಗೊತ್ತಿರುವ ಹಾಗೆ 1997 ವರೆಗೆ ಇವರ ಕಾಂಟ್ರಾಕ್ಟ್ ಇತ್ತು. ಯಾರ ಕಾಂಟ್ರಾಕ್ಟ್? ಬ್ರಿಟಿಷರ್ದು ಮತ್ತೆ ಚೀನಾದವರ ಮಧ್ಯೆ ಏನು ಕಾಂಟ್ರಾಕ್ಟ್ ಇತ್ತು ಅಂತ ಹೇಳಿದ್ರೆ, ಈ ಹಾಂಗ್ಕಾಂಗ್, ಮಕಾವ್ ಮತ್ತು ಅದರ ಅಕ್ಕಪಕ್ಕದ ದ್ವೀಪಗಳೆಲ್ಲ ಈ ಬ್ರಿಟಿಷರ ಸ್ವಾಧೀನದಲ್ಲಿರಬೇಕು ಅಂತ ಹೇಳುವಂತ ಒಂದು 99 ವರ್ಷಗಳೊಂದು ಕಾಂಟ್ರಾಕ್ಟ್ ಇತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ 1997 ವರೆಗೆ. ಹೌದಾ ಅಲ್ವಾ? ಸೊ ಈ ಸಂದರ್ಭದಲ್ಲಿ ಚೀನಾ ಏನ್ ಸುಮ್ಮನೆ ಕೂತಿಲ್ಲ, ಅದೇನ್ ಮಾಡಿತ್ತು ಅಂತ ಹೇಳಿದ್ರೆ 1980ರಲ್ಲಿ ಒಂದು ಪರಿಕಲ್ಪನೆಯನ್ನು ತಂದುಕೊಡ್ತು. ಏನಂತ ಹೇಳಿದ್ರೆ, ಒಂದು ದೇಶ ಎರಡು ವ್ಯವಸ್ಥೆಗಳು. ಓಕೆ, ಸೊ ಈ ವ್ಯವಸ್ಥೆಗೆ ಅನುಗುಣವಾಗಿ ಆ ಪ್ರದೇಶಗಳು ಹೇಗೆ ರಿಯಾಕ್ಟ್ ಮಾಡಿತು? ಸೊ ಒಂದು ದೇಶ ಎರಡು ವ್ಯವಸ್ಥೆಗಳು ಪರಿಕಲ್ಪನೆಯ ಪ್ರಕಾರ ಚೀನಾದ ಸರ್ಕಾರವು ಚೀನಾದ ಮುಖ್ಯ ಭೂಮಿಯೊಂದಿಗೆ ವಿಲೀನಗೊಂಡರೆ ಆ ಪ್ರದೇಶಗಳ ಸ್ವಾಯತ್ತತೆಯನ್ನು ಗೌರವಿಸುವುದಾಗಿ ಭರವಸೆ ನೀಡುತ್ತದೆ. ಹಾಗೂ ಈ ಪ್ರದೇಶಗಳು ಸಂಪೂರ್ಣ ಆಂತರಿಕ ಸ್ವಾಯತ್ತತೆಯನ್ನು ಹೊಂದಿರುತ್ತದೆ. ಇಡೀ ಚೀನಾಕ್ಕೆ ವಿದೇಶಾಂಗ ನೀತಿ ಮಾತ್ರ ಒಂದೇ ಆಗಿರುತ್ತದೆ ಅಂತ ತಿಳಿಸ್ತೀವಿ. ಸೊ ಈ ಮೂರು ಪ್ರದೇಶಗಳು ಹಾಂಗ್ಕಾಂಗ್, ಮಕಾವ್, ತೈವಾನ್ ಮತ್ತು ಉಳಿದ ಈ ಸಣ್ಣ ಪುಟ್ಟ ದ್ವೀಪಗಳು ಏನು ಬ್ರಿಟಿಷರ ಆಡಳಿತದಲ್ಲಿ ಇರ್ತಿತ್ತಲ್ಲ, ಅದಕ್ಕೆ ಸಂಬಂಧಿಸಿದಾಗಿ ಚೀನಾ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಮ್ಮ ಈ ಒಂದು ದೇಶ ಎರಡು ವ್ಯವಸ್ಥೆಗಳ ಪ್ರಕಾರ ನಿಮ್ಮ ಸ್ವಾಯತ್ತತೆ ಏನಿರ್ತದೆ, ಬ್ರಿಟಿಷರ ಅಡಿಯಲ್ಲಿರುವಂತಹ ನಿಮ್ಮ ಇಂಡಿಪೆಂಡೆನ್ಸ್ ಸ್ವಾಯತ್ತತೆ ಅದು ಹಾಗೇನೆ ಇರ್ತದೆ. ನಿಮ್ಗೆ ಯಾವುದೇ ರೀತಿಯ ಇಂಟರ್ಫಿಯರೆನ್ಸ್ ಬರುವುದಿಲ್ಲ. ಆದ್ರೆ ಇಂಡೈರೆಕ್ಟ್ ಆಗಿ ಈ ಎಲ್ಲ ಭಾಗಗಳು ನಮ್ಮ ದೇಶಕ್ಕೆ ಮತ್ತೆ ಸೇರ್ತವೆ ಅಂತ ಹೇಳುವಂತ ಆ ನಿಟ್ಟಿನಲ್ಲಿ, ಅಂದ್ರೆ ವಿದೇಶಾಂಗ ನೀತಿ ಮಾತ್ರ ಒಂದೇ ಆಗಿರ್ತದೆ, ಉಳಿದದಾಗೆ ನಿಮ್ಮ ಯಾವುದೇ ರೀತಿಯ ಆಡಳಿತಾತ್ಮಕ ವ್ಯವಸ್ಥೆಗೆ ನಮ್ಮ ಇಂಟರ್ಫಿಯರೆನ್ಸ್ ಇರುವುದಿಲ್ಲ ಅಂತ ಹೇಳುವಂತ, ಆದ್ರೂ ನಮ್ಮ ಮುಖ್ಯ ಭೂಮಿಯ ಒಂದು ಭಾಗ ನೀವು ಅಂತ ಹೇಳುವಂತ ಆ ನಿಟ್ಟಿನಲ್ಲಿ ಒಂದು ದೇಶ ಎರಡು ವ್ಯವಸ್ಥೆಗಳ ಬಗ್ಗೆ ಈ ಒಂದು ಕಾನ್ಸೆಪ್ಟ್ ಅನ್ನು ಚೀನಾ ಹುಟ್ಟಿ ಹಾಕ್ತದೆ. ಆದ್ರೆ ಹಾಂಗ್ಕಾಂಗ್, ಮೆಕಾವ್ ಇದರ ಬಗ್ಗೆ ಇದು ಮಾಡೋದಿಲ್ಲ. ಬಟ್ ತೈವಾನ್ ಇದನ್ನು ಪೂರ್ತಿಯಾಗಿ ನಿರಾಕರಿಸ್ತದೆ. ತೈವಾನ್ ಯಾಕೆ ನಿರಾಕರಿಸ್ತದೆ ಅಂತ ಹೇಳಿಬಿಟ್ಟು ನೀವು ನಮ್ಮ ಕಳೆದ ವಿಡಿಯೋ ತೈವಾನ್ಗೆ ಮತ್ತು ಚೀನಾದಲ್ಲಿ ನಡೆದಿರುವಂತ ಆ ಒಂದು ಭಿನ್ನಾಭಿಪ್ರಾಯ, ಅದರ ಇತಿಹಾಸವನ್ನು ನೀವು ಗಮನಿಸಿದ್ರೆ ತೈವಾನ್ ನಿರಾಕರಣೆಯ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಿರ್ತದೆ. ಯಾಕಂದ್ರೆ ಈಗ ಅದನ್ನು ಹೇಳಿದ್ರೆ ನಿಮ್ಗೆ ಪೂರ್ತಿ ಕನ್ಫ್ಯೂಸ್ ಆಗ್ತದೆ. ತೈವಾನ್ ಮತ್ತು ಚೀನಾದ ಈ ಸಂಬಂಧವನ್ನು ನೀವು ಕಳೆದ ವಿಡಿಯೋಗಳಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ. ಆ ವಿಡಿಯೋವನ್ನು ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ತದೆ ತೈವಾನ್ ಯಾಕೆ ನಿರಾಕರಿಸಿದೆ ಈ ಚೀನಾದ ಈ ಒಂದು ಕಾನ್ಸೆಪ್ಟ್ ಅನ್ನು ಅಂತ ಹೇಳಿಬಿಟ್ಟು. ಸೊ ಪ್ಲೀಸ್ ಡೂ ವಾಚ್ ದಟ್ ವಿಡಿಯೋ. ಈಗ ಏನಾಗ್ತದೆ, 1999ರಲ್ಲಿ ಹಾಂಗ್ಕಾಂಗ್ನ ಕಾನೂನು, ಆರ್ಥಿಕ ಮತ್ತು ಸರ್ಕಾರಿ ವ್ಯವಸ್ಥೆಗಳನ್ನು ಗೌರವಿಸಿದಾಗಿ ಚೀನಾ ಒಪ್ಪಿಕೊಂಡ ಷರತ್ತಿನ ಮೇಲೆ ಬ್ರಿಟಿಷರು ಹಾಂಗ್ಕಾಂಗ್ ಅನ್ನು ತ್ಯಜಿಸಿದರು. ಓಕೆ, ಸೊ 1997 ವರೆಗೆ ಅವರಿಗೇನು ಕಾಂಟ್ರಾಕ್ಟ್ ಇತ್ತು ನೋಡಿ ಹಾಂಗ್ಕಾಂಗ್ನ ಮೇಲೆ, ಯಾರಿಗೆ? ಬ್ರಿಟಿಷ್ ಅವರಿಗೆ. ಸೊ ಚೀನಾ ಯಾವಾಗ ಈ ನೀತಿಯನ್ನು ಭದ್ರಪಡಿಸಿತೋ ಬ್ರಿಟಿಷರಿಗೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಒಂದು ಒಪ್ಪಂದದ ಅನುಗುಣವಾಗಿ ಹಾಂಗ್ಕಾಂಗ್ ಅನ್ನು ಅವರು ತ್ಯಜಿಸಿದ್ರು. ಯಾರು? ಬ್ರಿಟಿಷರು. ಹಾಗೇನೆ 1999ರಲ್ಲಿ ಪೋರ್ಚುಗಲ್ ಕೂಡ ಮಕಾವನ್ನು ಬಿಟ್ಟುಕೊಟ್ಟಿತು. ಈ ಮಕಾವ್ ಎಂಬುದಿದೆಯಲ್ಲ, ಅದು ಪೋರ್ಚುಗಲ್ನ ಆಡಳಿತದಲ್ಲೂ ಇತ್ತು. ಬ್ರಿಟಿಷರು ಕೂಡ ಅದನ್ನು ತಮ್ಮ ವ್ಯಾಪಾರಕ್ಕಾಗಿ ಬಳಸ್ತಾ ಇದ್ರು. ಸೊ ಅದನ್ನು ಪೋರ್ಚುಗಲ್ ಕೂಡ ಬಿಟ್ಟು. ಪ್ರಾದೇಶಿಕ ಸ್ವಾಯತ್ತತೆಯ ಬಗ್ಗೆ ಬ್ರಿಟನ್ ನೀಡಿದಂತೆಯೇ ಚೀನಾ ಪೋರ್ಚುಗಲ್ಗೆ ಭರವಸೆ ನೀಡಿತು. ಪೋರ್ಚುಗಲ್ಗೂ ಕೂಡ ಅದೇ ರೀತಿಯ ಭರವಸೆ ಕೊಟ್ಟಿತು. ಒನ್ ನೇಷನ್ ಟು ಅಂದ್ರೆ ಒಂದು ದೇಶ ಎರಡು ವ್ಯವಸ್ಥೆಗಳು ಅಂತ ಹೇಳಿಬಿಟ್ಟು ಆ ನೀತಿ ಮಕಾವ್ಗೂ ಕೂಡ ಅಪ್ಲೈ ಆಗ್ತದೆ ಅಂತ ಹೇಳಿಬಿಟ್ಟು ಅವ್ರು ಹೇಳುವ ಕಾರಣ ಪೋರ್ಚುಗಲ್ ಕೂಡ ಮಕಾವನ್ನು ಬಿಟ್ಬಿಡ್ತದೆ.
ಆದ್ದರಿಂದ 1999ರಲ್ಲಿ ಹಾಂಗ್ಕಾಂಗ್ ಮತ್ತು 1999ರಲ್ಲಿ ಮಕಾವ್ ಸಮಂಜಸವಾದ ಆಂತರಿಕ ಸ್ವಾಯತ್ತತೆಯೊಂದಿಗೆ ಮೇನ್ಲ್ಯಾಂಡ್ ಚೀನಾದ ಭಾಗವಾಯಿತು. ಓಕೆ, ಸೊ ಮುಖ್ಯ ಭೂಮಿ ಚೀನಾ ಇದೆಯಲ್ಲ ಅದರ ಒಂದು ಭಾಗವಾಗಿ ಬಿಡ್ತದೆ, ಬಟ್ ಅದರ ಆಂತರಿಕ ಸ್ವಾಯತ್ತತೆ ಹಾಗೇನೆ ಇರುವಂಥದ್ದು. ಆದರೆ ಪ್ರಜಾಪ್ರಭುತ್ವ ಪರ ಬೆಂಬಲಿಗರು ಚೀನಾ ಸರ್ಕಾರ ತಮ್ಮ ಹಕ್ಕುಗಳನ್ನು ನಿರ್ಬಂಧಿಸ್ತಾ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಲ್ಲಂಘಿಸ್ತಾ ಇದೆ ಮತ್ತು ಹಾಂಗ್ಕಾಂಗ್ನ ಸ್ವಾಯತ್ತತೆಯನ್ನು ದುರ್ಬಲಗೊಳಿಸ್ತಾ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ. ದಟ್ ಈಸ್ ಡಿಫರೆಂಟ್. ಸೊ ಇದು ಹಾಂಗ್ಕಾಂಗ್, ಮಕಾವ್, ಟೈವಾನ್ಗೆ ಸಂಬಂಧಿಸಿದ ಈ ಒಂದು ಚಿತ್ರಣ. ಇದು ಇಂಗ್ಲಿಷ್ ನಲ್ಲಿರುವಂತಹ ಮಾಹಿತಿ. ಸೊ ಇದು ಇವತ್ತಿನ ಪ್ರಶ್ನೆಗಳು. ಯಾವ ವರ್ಷದಲ್ಲಿ ಪೋರ್ಚುಗಲ್ ತನ್ನ ವಸಾಹತ ಮಕಾವನ್ನು ಚೀನಾಕ್ಕೆ ಹಿಂದಿರುಗಿಸಿತು? ಎರಡನೇ ಪ್ರಶ್ನೆ, ಗಾಂಧಿ ಯಾವ ವರ್ಷದಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಹೋದರು? ಮೂರನೇದು, ಹೌ ಮಚ್ ಏರಿಯಾ ಇನ್ ದ ವೆಸ್ಟರ್ನ್ ಘಾಟ್ಸ್ ವಾಸ್ ನೋಟಿಫೈಡ್ ಆಸ್ ಈಕೋ ಸೆನ್ಸಿಟಿವ್ ಬೈ ಮಾಧವ್ ಗಾಡ್ಗಿಲ್ ಕಮಿಟಿ? ಸೊ ಇದಿಷ್ಟು ಇವತ್ತಿನ ಪ್ರಶ್ನೆಗಳು ಡಿಯರ್ ಸ್ಟೂಡೆಂಟ್ಸ್. ಸೊ ಆದಷ್ಟು ಬೇಗ ಉತ್ತರಗಳನ್ನು ಕೊಡಿ. ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಇವತ್ತು ಮುಕ್ತಾಯ ಮಾಡ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.